ಕಳ್ಳಂಬೆಳ್ಳ ಕೆರೆಗೆ ಬಂದಿದೆ ಈಗ ಇನ್ನೇನು ನಮಗೆ ಶಿರಾ ಜನತೆಯ ಜೀವನಾಡಿ ಅಂತಂದ್ರೆ ಹೇಮಾವತಿ ತಾಯಿ. ಇವತ್ತು ಸುಮಾರು 1 ಲಕ್ಷ ಜನಸಂಖ್ಯೆಗಿಂತ ಹೆಚ್ಚು ಜನ ನಮ್ಮ ಶಿರಾ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಖ್ಯವಾಗಿ ಕುಡಿಯುವ ನೀರು, ದಾಹವನ್ನ ನೀಗಿಸಲು ಹೇಮಾವತಿ ತಾಯಿಯೇ ಮೂಲಾಧಾರ. ಹಾಗಾಗಿ ಇವತ್ತು ಇನ್ನೇನು ನಮ್ಮ ಕಳೆದ ಬಾರಿ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೆ ನಮ್ಮ ನವದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಶ್ರೀಯುತ ಜಯಚಂದ್ ಸಾಹೇಬ್ರವರು ಅವರನ್ನ ಈ ಸಂದರ್ಭದಲ್ಲಿ ಖಂಡಿತವಾಗಿ ನೆನಲೇಬೇಕು. ಯಾಕೆಂತಂದ್ರೆ ಇನ್ನ ನಮ್ಮ ಶಿರಾ ನಗರದ ದೊಡ್ಡಕೆರೆಯಲ್ಲಿ ಕೇವಲ 15 ದಿವಸಕ್ಕಾಗುವಷ್ಟು ಅಷ್ಟೇ ನೀರು ಮಾತ್ರ ಇತ್ತು. ಅವರು ಇಮ್ಮಿಡಿಯೇಟ್ ಆಗಿ ಅಲ್ಲ ಮುಖ್ಯ ಇಂಜಿನಿಯರ್ಗೆ ಮಾತಾಡಿ ಸರ್ಕಾರದ ಮಟ್ಟದಲ್ಲಿ ಅವರು ಹೆಚ್ಚಿನದಾಗಿ ಅವ್ರಿಗೆ ಗಮನಕ್ಕೆ ತಂದು ಕೂಡಲೇ ನೀರನ್ನು ಹರಿಸ್ಬೇಕು ಅಂತೇಳಿ ಅವ್ರಿಗೆ ಆದೇಶ ಮಾಡಿದ್ರಿಂದ ಇವತ್ತು ನಮಗೆ ನೀರು ಬರ್ತಾ ಇದೆ. ಯಾಕೆಂತಂದ್ರೆ ನಾವೆಲ್ಲರೂ ಸಹಿತ ಅವ್ರಿಗೆ ಚಿರಋಣಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ. ಹೇಮಾವತಿ ತಾಯಿ ಇಲ್ಲ ಅಂತಂದ್ರೆ ಇವತ್ತಿನ ಈ ಭಾಗದ ರೈತರಿಗೆ, ಕಳ್ಳಂಬೆಳ್ಳ ಸುತ್ತಮುತ್ತಲ ಭಾಗದ ರೈತರು, ಆಮೇಲೆ ಏನು ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಬರ್ತವೆ ಹಳ್ಳಿಗಳು, ಅಲ್ಲಿಂದ ಬರ್ತಕ್ಕಂಥ ಹಳ್ಳದ ಸುತ್ತಮುತ್ತಲಿನ ಎಲ್ಲಾ ರೈತರುಗಳಿಗೆ ಮತ್ತೆ ಇಲ್ಲಿಂದ ಕಳ್ಳಂಬೆಳ್ಳ ಭಾಗದಿಂದ ಶಿರಾ ತಲುಪತಕ್ಕಂಥ ಎಲ್ಲಾ ಭಾಗದ ರೈತರಿಗೆ, ನೀರಾವರಿಗೆ, ಆ ತೋಟದ ಮಾಲೀಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಏನು ಹಾಗೇನೆ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳು ಸಹಿತ ಕುಡಿಯೋ ನೀರನ್ನ ಒದಗಿಸ್ತಕ್ಕಂಥ ಒಂದು ಮೂಲಾಧಾರವಾಗಿದೆ ಇದು ಹೇಮಾವತಿ. ಈ ದಿನ ನಾವು ಇವತ್ತು ಕಳ್ಳಂಬೆಳ್ಳ ಗೇಟ್ ಇಂದ ನಾವು ತೂಬನ್ನ ಎತ್ತಿದವೆ. ಎಲ್ಲರೂ ಸಹಿತ ಇವತ್ತು ಸಹಕಾರವನ್ನ ಕೊಟ್ಟಿದ್ದೀರಾ. ಯಾಕೆಂತಂದ್ರೆ ಸುಮಾರು 1 ಲಕ್ಷ ಜನಕ್ಕೆ ನಾವು ಸುಮಾರು ಒಂದು 60 ಲಕ್ಷ ಲೀಟರ್ ಪ್ರತಿದಿನ ನಾವು ನೀರನ್ನ ನಾವು ಸಪ್ಲೈ ಕೊಡ್ತೀವಿ ನಮ್ಮ ಜನಕ್ಕೆ. ಹಾಗಾಗಿ ನಾವ್ಯಾರು ಸಹಿತ ಇಲ್ಲಿ ಸಹಕಾರವನ್ನ ನಾವ್ಯಾರು ಮರೆಯೋದಿಲ್ಲ. ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಹೇಮಾವತಿ ಇವತ್ತು ಬರ್ತಾ ಇದ್ದಾಳೆ ನಮ್ಮ ಶಿರಾ ದೊಡ್ಡಕೆರೆಗೆ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು 5-6 ದಿವಸ ಆಗ್ಬೋದು ನಮಗೆ ನೀರು ಮುಟ್ಟುತ್ತೆ. ಈ ಸಂದರ್ಭದಲ್ಲಿ ನಮ್ಮ ನಗರಸಭಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.